ನಿಮಗೆ ಸುಲಭವಾಗಿ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಒಂದು 3-4 ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ಕೊಟ್ಬಿಟ್ರೆ ನಿಮಗೆ 10,000ದಿಂದ 1,00,000 ರೂಪಾಯಿವರೆಗೂ ನಿಮಗೆ ಸುಲಭವಾಗಿ 1 ಗಂಟೆನಲ್ಲಿ ಲೋನ್ ಕೊಟ್ಬಿಡೋರು. ಇದ್ರ ಇಂಟ್ರೆಸ್ಟ್ ರೇಟ್ ತುಂಬಾ ಇರುತ್ತೆ. ಕೆಲವು ಇದರಲ್ಲಂತೂ ನಿಮ್ಗೆ ಗೊತ್ತೇ ಇರಲ್ಲ, ಅವರು ಹೇಳೋದು ಇಲ್ಲ, ಫಸ್ಟ್ ಡಿಸ್ಕ್ಲೋಸು ಮಾಡಲ್ಲ. ಅದು 3,000% ಹೋಗುತ್ತೆ. ಇಲ್ಲಿ ಅಡ ಇಟ್ಕೊಳ್ಳೋದವರು ನಿಮ್ಮ ಫೋನ್ನಲ್ಲಿರೋ ಡೇಟಾ, ನಿಮ್ಮ ಫೋಟೋಗಳು, ನಿಮ್ಮ ವಿಡಿಯೋಗಳನ್ನ ಅವ್ರೇನು ಮಾಡ್ತಾರೆ, ಆ ಮಾಹಿತಿನ ಬಳಸಿ ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಪ್ಯಾನ್ ಕಾರ್ಡ್ ಕೊಟ್ಟಿದ್ದಾರೆ, ಯಾರೋ ಚಿನ್ನದ ಆಭರಣಗಳು ಅವ್ರ ಹೆಸರಲ್ಲಿ ಖರೀದಿ ಮಾಡಿಬಿಟ್ಟಿದ್ದಾರೆ. ತುಂಬ ಏನೋ ನನ್ನ ಫೋನ್ ಇದ್ದಕ್ಕಿದ್ದಂಗೆ ಬಿಸಿ ಆಗ್ತಾ ಇದೆಯಲ್ಲ, ಬೇಗ ಬ್ಯಾಟ್ರಿ ಡ್ರೈನ್ ಆಗ್ತಿದೆಯಲ್ಲ ಅಂತ ನಿಮಗೆ ಅಷ್ಟೇ ಗೊತ್ತಾಗೋದು. ಈ ಥರ ನಾನೀಗ 4 ಎಕ್ಸಾಂಪಲ್ ಕೊಟ್ಟನಲ್ಲ, ಅವೆಲ್ಲ ಮೋಸ್ಟ್ಲಿ ಫೈನಾನ್ಷಿಯಲ್ ರಿಲೇಟೆಡ್ ಕ್ರೈಮ್ಸು. 90% ಅಥವಾ 95% ಆಫ್ ದ ಕ್ರೈಮ್ಸ್ ಇರೋದೇ ಈ ಫೈನಾನ್ಷಿಯಲ್ ಸೈಬರ್ ಕ್ರೈಮ್ಸು. ಜನ ದುಡ್ಡುಗೋಸ್ಕರನೇ ಕ್ರೈಮ್ ಮಾಡ್ತಾರೆ. ಇನ್ನು 5-10% ಫಾರ್ ಅದರ್ ರೀಸನ್ಸ್, ನಿಮ್ಮ ಮೇಲೆ ಸೇಡ್ಗೋ ಅಥವಾ ನಿಮ್ಮನ್ನ ಡಿಫೇಮ್ ಮಾಡೋಕ್ಕೋ, ಮಾನಹಾನಿ ಮಾಡೋಕ್ಕೋ, ಅಥವಾ ಏನೋ ಅವ್ರ ಇನ್ಸೆಕ್ಯೂರಿಟೀಸ್ನ ಕವರ್ ಮಾಡ್ಕೊಳ್ಳಿಕ್ಕೋ, ಏನಕ್ಕೋ ಮಾಡೋ ಅಂಥ ಕ್ರೈಮ್ಗಳು ಒಂದು 5-10% ಇರುತ್ತೆ. ಇದು 2 ಥರ ಸೈಬರ್ ಕ್ರೈಮ್ಗಳು. ನಾನು ಇದುವರೆಗೂ ಫೈನಾನ್ಷಿಯಲ್ ಸೈಬರ್ ಕ್ರೈಮ್ಗಳ ಬಗ್ಗೆ ಮಾತಾಡಿದ್ದೆ. ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್ ಇಟ್ಕೊಂಡಿರೋ ಸೈಬರ್ ಕ್ರೈಮ್ಗಳಂದ್ರೇನು? ಈಗ ಅದರಲ್ಲಿ ಬಿಸ್ನೆಸ್ಗಳ ಮೇಲೆ ಆಗೋ ಒಂದು ಸೈಬರ್ ಕ್ರೈಮ್ಗಳಿರುತ್ತೆ. ಅದೇನು? ಈ ರ್ಯಾನ್ಸಮ್ ವೇರ್ ಅಂತ ನೀವು ತುಂಬ ಕೇಳಿರ್ತೀರ. ಅದರ 2 ಪರ್ಪಸ್ ಇರುತ್ತೆ. ಒಂದು, ಅದರಲ್ಲೂ ದುಡ್ಡಿರುತ್ತೆ. ಇನ್ನೊಂದೇನು ಅಂತಂದರೆ ನಿಮ್ಮ ಕೆಲಸನ ಸ್ಥಗಿತಗೊಳಿಸಲು, ಅಂದರೆ ಆಪ್ರೇಷನ್ಸ್ನ ನಿಲ್ಲಿಸಿ. ಈಗ ಏಮ್ಸ್ ಆಸ್ಪತ್ರೆ ಮೇಲೆ 7 ದಿನ ಅಲ್ಲಿ ಏಮ್ಸ್ ಆಸ್ಪತ್ರೆ ಕಂಪ್ಯೂಟರ್ ನೆಟ್ವರ್ಕ್ ನಡೀದೇ ಇರೋಂಗೆ ತಡೆದ್ರು. ಸೊ ಆ ಥರ ನಿಮ್ಮ ಬಿಸ್ನೆಸ್ ಆಪ್ರೇಷನ್ಸ್ನ ನಿಲ್ಲಿಸೋವಂಥದ್ದು ಫಾರ್ ವಾಟ್ ಎವರ್ ಬಿಸ್ನೆಸ್ ರೀಸನ್ಸು, ಅಥವಾ ನಿಮ್ಮ ಮೇಲೆ ಸೇಡ್ ತೀರಿಸ್ಕೊಳ್ಳೋಕ್ಕೋ, ಆ ಥರದ್ದು ಮಾಡ್ಬೋದು ರ್ಯಾನ್ಸಮ್ ವೇರ್ನಲ್ಲಿ. ಇನ್ನು ಜನಗಳ ಮೇಲೆ ಏನು ಅಂತಂದರೆ, ಅದರಲ್ಲಿ ಮೋಸ್ಟ್ಲಿ ನಿಮ್ಮ IP ಕದಿಯೋಕ್ಕೆ, ಅಂದರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಕದೀಲಿಕ್ಕೆ ನಡೆಸೋವಂಥ ಸೈಬರ್ ಕ್ರೈಮ್ಗಳು. ಇದು ಪರ್ಸ್ನಲ್ಲೂ ಆಗ್ಬೋದು, ಇಲ್ಲ ಅಂದರೆ ಬಿಸ್ನೆಸ್ ರಿಲೇಟೆಡು ಆಗ್ಬೋದು. ಅದೆಲ್ಲದಕ್ಕಿಂತ ಕಡೆಯದಾಗಿ ವಿಚ್ ಅಫೆಕ್ಟ್ಸ್ ಮೋರ್ ಈಸ್ ಸೈಬರ್ ಕ್ರೈಮ್ಗಳು ಯಾವುದು ಮಹಿಳೆಯರು ಮತ್ತು ಮಕ್ಕಳ ಮೇಲಾಗತ್ವಲ್ಲ, ಅವು ತುಂಬ ಇಂಪ್ಯಾಕ್ಟ್ ವೈಸ್ ಅದು ತುಂಬ ಇರುತ್ತೆ. ಈಗ ಮಹಿಳೆಯರ ಮೇಲಾಗೋ ಸೈಬರ್ ಕ್ರೈಮ್ಗಳು ಯಾವ್ಯಾವುದು? ಅವರು ಸೈಬರ್ ಸ್ಟಾಕಿಂಗ್ ಇರ್ಬೋದು, ಅಥವಾ ಸೈಬರ್ ಡಿಫಮೇಷನ್ ಇರ್ಬೋದು, ಅಂದರೆ ಸೈಬರ್ ಮಾನಹಾನಿ, ಅಥವಾ ಸೈಬರ್ ಸೆಕ್ಸ್ಟಾರ್ಷನ್ ಅಂತಾರೆ ಅದರಲ್ಲೂ. ಸೊ ಅದಿರ್ಬೋದು, ಅಥವಾ ರಿವೆಂಜ್ ಪೋರ್ನ್ ಇರ್ಬೋದು. ಆಮೇಲೆ ಇನ್ನೊಂದು ಡಾಕ್ಸಿಂಗ್ ಅಂತಾರೆ, ಅದು ಈ ನಡುವೆ ತುಂಬ ಪಾಪ್ಯುಲರ್ ಆಗಿದೆ. ಆ ಸೈಬರ್ ಕ್ರೈಮ್ ಆಗಿರ್ಬೋದು. ಅದೇ ಮಕ್ಕಳ ಮೇಲಾಗೋ ಸೈಬರ್ ಕ್ರೈಮ್ಗಳು ಯಾವ್ಯಾವುದು ಅಂತಂದರೆ ಸೈಬರ್ ಗ್ರೂಮಿಂಗ್ ಅಂತಾರೆ. ಈ ಸೈಬರ್ ಗ್ರೂಮಿಂಗ್ನಲ್ಲಿ ಏನು ಮಾಡ್ತಾರೆ ಅಂತಂದರೆ, ನಿಮ್ಮ ಮಕ್ಕಳನ್ನ ಫ್ರೆಂಡಾಗಿ ಮಾಡಿಕೊಂಡು ಅವ್ರನ್ನ ಸ್ವಲ್ಪ ಫ್ರೆಂಡ್ಶಿಪ್ ಡೆವಲಪ್ ಮಾಡ್ಕೋತಾರೆ. ಆಮೇಲೆ ಅದು ಅವರು ಆನ್ಲೈನ್, ಈಗೆಲ್ಲ ಆನ್ಲೈನ್ ಮಲ್ಟಿಪಾರ್ಟಿ ಆನ್ಲೈನ್ ಗೇಮ್ಸ್ ಪಾಪ್ಯುಲರ್ ಆಗಿದೆಯಲ್ಲ, ನಿಮ್ಮ ಮಕ್ಕಳು ಆಡ್ತಾ ಇರ್ತಾರೆ, ಅವರು ಅಲ್ಲಿ ಫ್ರೆಂಡಾಗಿ ಯಾರೋ ಸೇರ್ಕೋತಾರೆ, ಹಾಗೆ ಫ್ರೆಂಡ್ಶಿಪ್ ಡೆವಲಪ್ ಮಾಡ್ಕೋತಾರೆ. ಆ ಫ್ರೆಂಡ್ಶಿಪ್ ಹಾಗೆ ಬೆಳೆಸ್ಕೊಂಡು ಅವ್ರಿಗೊಂದ್ಸತಿ ಅವ್ರ ಟ್ರಸ್ಟ್ ಗೇನ್ ಆದ ಕೂಡಲೇ ಅವರಿಂದ ಅವರ ಅಶ್ಲೀಲ ಪಿಕ್ಚರ್ಗಳನ್ನೋ, ನ್ಯೂಡ್ ಇಮೇಜಸ್ನೋ, ಅಥವಾ ನ್ಯೂಡ್ ಟೆಕ್ಸ್ಟ್ನೋ, ವೀಡಿಯೋಸ್ನೋ ಮಾಡ್ಕೋತಾರೆ. ಅಥವಾ ಅವ್ರ ತಂದೆ ತಾಯಿ ಫೈನಾನ್ಷಿಯಲಿ ಸೆನ್ಸಿಟಿವ್ ಇನ್ಫಾರ್ಮೇಷನ್ನ ಅವ್ರ ಮುಖಾಂತರ ಕದೀತಾರೆ. ಇದು ಸೈಬರ್ ಗ್ರೂಮಿಂಗ್. ಇನ್ನೊಂದು ಈ ಹೆಣ್ಮಕ್ಳ ಮೇಲಾಗೋ ಇದು ಹೇಳಿದ್ನಲ್ಲ ನಾನು, ಈ ಡಾಕ್ಸಿಂಗ್ ತುಂಬ ಪಾಪ್ಯುಲರ್. ಈ ಡಾಕ್ಸಿಂಗ್ನಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಇದು ಹೆಣ್ಮಕ್ಳೇ ಅಂತಲ್ಲ, ಎಲ್ಲರೂ ಯಾರ ಮೇಲೆ ಇದು ಸೆಲೆಬ್ರಿಟೀಸ್ ಮೇಲೆ ಪಾಪ್ಯುಲರ್ ಆಗುತ್ತೆ. ನಾವೆಲ್ಲರೂ ಈಗ ನಮ್ಮ ಸೋಷಿಯಲ್ ಮೀಡಿಯಾನಲ್ಲಿ ಸೂಡೋ ನೇಮ್ಸ್ನ ಯೂಸ್ ಮಾಡ್ತೀವಿ. ನಮ್ಮ ರಿಯಲ್ ನೇಮ್ನ
ಐಡೆಂಟಿಟಿ ಯೂಸ್ ಮಾಡಲ್ಲ ಫಾರ್ ವಾಟ್ ಎವರ್ ರೀಸನ್ಸ್, ಪೊಲಿಟಿಕಲ್ ರೀಸನ್ಸ್ ಇರ್ಬೋದು ಅಥವಾ ಏನೋ ಬೇರೆ ರೀಸನ್ಸ್ ಇರ್ಬೋದು. ನೀವು ಯಾರು ಆ ಹೆಸರಲ್ಲಿ ಹಿಂದೆ ಇರೋ ಮನುಷ್ಯ ಯಾರು, ಅವ್ನ ಡೀಟೇಲ್ ಏನು, ಅವನು ಎಲ್ಲಿ ಇದ್ದಾನೆ, ಈಗ ಎಲ್ಲಿ ಸಿಗ್ತಾನೆ, ಏನು ಮಾಡ್ತೀಯಾನೆ ಅನ್ನೋ ಡೀಟೇಲ್ಸ್ನ ಬಹಿರಂಗಪಡಿಸೋದಕ್ಕೆ ಡಾಕ್ಸಿಂಗ್ ಅಂತಾರೆ. ಇದು ಎಲಾನ್ ಮಸ್ಕ್ ಅನ್ನೋ ಫೇಮಸ್ ಪರ್ಸ್ನಾಲಿಟಿನೂ ಬಿಡಲಿಲ್ಲ. ಅವ್ನಿಗೆ ಯಾರೋ ಒಬ್ಬ ಹಿಂಗೆ ಡಾಕ್ಸ್ ಮಾಡ್ತಿದ್ದ, ಅವ್ನು ಎಲ್ಲಿ ಹೋದ್ರೂ ಇವಾಗ ಎಲಾನ್ ಮಸ್ಕ್ ಇಲ್ಲಿ ಬಂದಿದ್ದಾನೆ ಅಂತ ಅಂದ್ಬಿಟ್ಟು ಒಂದು ಟ್ವಿಟರ್ನಲ್ಲಿ ಮೆಸೇಜ್ ಹಾಕ್ಬಿಡು. ಸೊ ಇದು ತುಂಬ, ಈಗ ನೂಪುರ್ ಶರ್ಮಾಗೂ ಇದೊಂದಾಗಿತ್ತು, ಮನೆ ಅಡ್ರೆಸ್ಸು ಇದೆಲ್ಲ ಬಹಿರಂಗ ಮಾಡಿಬಿಟ್ಟಿದ್ರು. ಸೊ ಇದು ಡಾಕ್ಸಿಂಗು. ಕ್ಯಾಟ್ ಫಿಶಿಂಗು ಸೈಬರ್ ಕ್ರೈಮ್ನಲ್ಲಿ ಅವ್ರೇನು ಮಾಡ್ತಾರೆ ಅಂತಂತಂದರೆ, ನಿಮಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾರೆ. ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ ನಿಮ್ಮ ಅಥವಾ ಈ ಡೇಟಿಂಗ್ ವೆಬ್ಸೈಟ್ನಲ್ಲೋ ಅಥವಾ ಡೇಟಿಂಗ್ ಆ್ಯಪ್ನಲ್ಲೋ ಅಥವಾ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ನಲ್ಲೋ ನಿಮ್ಮನ್ನ ಪ್ರೊಫೈಲ್ ಅವರೊಂದು ಕ್ರಿಯೇಟ್ ಮಾಡಿಕೊಂಡು ನಿಮ್ಮನ್ನ ಇಷ್ಟ ಆಗಿದೆ ಅಂದ್ಬಿಟ್ಟು ರಿಕ್ವೆಸ್ಟ್ ಕಳಿಸ್ತಾರೆ. ನೀವು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಹಾಗೆ ಫ್ರೆಂಡ್ಶಿಪ್ ಡೆವಲಪ್ ಮಾಡ್ಕೋತಾರೆ. ಆಮೇಲೆ ಒಂದಲ್ಲ ಒಂದು ರೀಸನ್ ಹೇಳ್ಕೊಂಡು ನಿಮ್ಮಿಂದ ಹಣ ಅಥವಾ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಟ್ರೈ ಮಾಡಲಿಕ್ಕೆ ಹೋಗ್ತಾರೆ. ಸೊ ಇದು ಸೈಬರ್ ಸ್ಟಾಕಿಂಗು. ಅಥವಾ ನಿಮಗೆ ಒಂದು ಹೈಪರ್ ಲಿಂಕೋ ಅಥವಾ QR ಕೋಡೋ ಅಥವಾ ಆ್ಯಪ್ನೋ ಇನ್ಸ್ಟಾಲ್ ಮಾಡೋಕ್ಕೆ ಹೇಳ್ಬಿಟ್ಟು ನಿಮ್ಮ ಫೋನ್ನ ಕಂಟ್ರೋಲ್ ಮಾಡ್ತಾರೆ. ಅಲ್ಲಿರೋ ಡೇಟಾಸ್ನೆಲ್ಲ ಪಡೆದು ಅನೇಕ ರೀತಿಯ ಸೈಬರ್ ಕ್ರೈಮ್ಗಳನ್ನ ಮಾಡ್ತಾರೆ. ಸೊ ಇದು ನಾನ್ ಫೈನಾನ್ಷಿಯಲ್ ಸೈಬರ್ ಕ್ರೈಮ್ಸ್ಗಳು. ಇಲ್ಲಿ ಅವರ ಪರ್ಪಸ್ ಏನಿರುತ್ತೆ ಅಂತಂತಂದರೆ, ಒಂದು ಅವರು ನಿಮ್ಮೇಲೇನೋ ಸೇಡ್ ತೀರಿಸ್ಕೋಬೇಕು ಅಥವಾ ನಿಮಗೆ ಮಾನಹಾನಿ ಮಾಡಬೇಕು ಅಂತಿರುತ್ತೆ, ಅಥವಾ ಅವ್ರಿಗೆ ಏನೋ ಒಂದು ವಿಕೃತ ಸಂತೋಷ ಸಿಗುತ್ತೆ. ಈ ಸೈಬರ್ ವಾಯರಿಸಮ್ನಲ್ಲೂ ಇದೇನೆ. ಅವರು ಅದನ್ನು ಪಬ್ಲಿಕ್ಕು ಮಾಡಲ್ಲ ಮೋಸ್ಟ್ ಆಫ್ ದ ಇಮೇಜಸ್ನ, ಬಟ್ ಅವರು ಏನೋ ಅದನ್ನು ಖಾಸಗಿ ದೃಶ್ಯಗಳನ್ನ ನೋಡೋ ಅಂಥ ಗೀಳಿರುತ್ತೆ. ಈ ರಿವೆಂಜ್ ಪೋರ್ನಲ್ಲೇನು ಇರುತ್ತೆ ಅಂತಂದರೆ, ಅವ್ರಿಗೆ ಯೂಶಲಿ ಬ್ರೇಕಪ್ ಆಗಿರುತ್ತೆ. ಬ್ರೇಕಪ್ಗಿಂತ ಮುಂಚೆ ಅವರೇನೋ ಪ್ರೈವೇಟ್ ವೀಡಿಯೋಸ್ ತೆಕ್ಕೊಂಡಿರ್ತಾರೆ ಅಥವಾ ಫೋಟೋಸ್ ತೆಕ್ಕೊಂಡಿರ್ತಾರೆ. ಅದನ್ನು ಬಳಸಿ ಆ ರಿಲೇಷನ್ಶಿಪ್ನ ಇನ್ನೂ ಕಂಟಿನ್ಯೂ ಮಾಡಬೇಕು ಅಂತ ಬ್ಲ್ಯಾಕ್ ಮೇಲ್ ಮಾಡೋಕ್ಕೋ ಈ ಥರ ರೀಸನ್ಗಳಿಗೆ ಬಳಸ್ತಾರೆ. ಇದು ಈ ಸೆಕ್ಸ್ಟಾರ್ಷನ್ನು ನಾನು ಹೇಳಿದ್ನಲ್ಲ, ಲೋನ್ ಆ್ಯಪ್ಗೆ, ಅಲ್ಲಿ ಏನಾಗುತ್ತೆ ಅಂತಂತಂದರೆ, ತುಂಬ ಜನ ದುಡ್ಡಿಗೆ ಹೆದರಲ್ಲ. ಅಂದರೆ ಅವರು ದುಡ್ಡು ಫಸ್ಟ್ ಕೊಟ್ಬಿಡ್ತಾರೆ, ಬಟ್ ಯಾವಾಗ ಇನ್ನೂ ದುಡ್ಡು ಕೊಡೋಕ್ಕಾಗಲ್ಲ ಆವಾಗ ಮಾನಕ್ಕಂಜಿ ಅವರು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಶುರು ಮಾಡ್ತಾರೆ. ತುಂಬ ಜನ ಈ ಲೋನ್ ಆ್ಯಪ್ ಸ್ಕ್ಯಾಮಿಂದ ತುಂಬ ಜನ ತುಂಬ ಸ್ಟೇಟ್ಗಳಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಪ್ರತಿ ಸೈಬರ್ ಕ್ರೈಮ್ಗೂ ಅದರದ್ದೇ ಆದ ಕೆಲವು ಪ್ರಿಕಾಷನರಿ ಸ್ಟೆಪ್ಸ್ ಇರುತ್ತೆ. ಆಮೇಲೆ ಅದರದ್ದೇ ಆದ ನೆಕ್ಸ್ಟ್ ಸ್ಟೆಪ್ಸ್ ಇರುತ್ತೆ. ಅಂದರೆ ವಿಕ್ಟಿಮ್ಗೆ ಅಥವಾ ಸಂತ್ರಸ್ತರಿಗೆ ಏನು ಮಾಡಬೇಕು, ಒಂದ್ಸತಿ ಅದಕ್ಕೆ ಬಲಿಯಾದ ಮೇಲೆ ಏನು ಮಾಡಬೇಕು ಅನ್ನೋದನ್ನು ಲೀಗಲ್ಲಾಗಿ ಅಥವಾ ಅದರ್ವೈಸ್ ಏನು ಮಾಡ್ಬೋದು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾನೀಗ ಏನು ಮಾಡ್ತೀನಿ ಅಂತಂತಂದರೆ, ಕಾಮನ್ ಆಗಿ ಟಾಪ್ 5 ಪ್ರಿಕಾಷನರಿ ಸ್ಟೆಪ್ಸು ಹೇಳ್ತೀನಿ.